ಎಲ್ರಿಗೂ ನಮಸ್ಕಾರ. ನಾನು ಅರ್ಪಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆಫ್ಟರ್ ಲಾಂಗ್ ಟೈಮ್ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕ್ತಿರೋವಂಥದ್ದು. ಇದು ಕಂಪ್ಲೀಟ್ಲಿ ನ್ಯಾಚುರಲ್ ವಿಡಿಯೋ ಆಗಿರುತ್ತೆ. ಯಾವುದೇ ಥರ ಎಡಿಟಿಂಗ್ ಮಾಡೋದಾಗಿರ್ಬೋದು, ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಆ ಥರ ಏನೂ ಇರಲ್ಲ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ನಮ್ಮ ಚಿಕ್ಕಮಗಳೂರಿನಲ್ಲಿ ಇರುವಂತಹ ಉಚಿತ ಟ್ರೈನಿಂಗ್ ಕೊಡುವ ರೂಟ್ ಸಿಟಿ ಅಥವಾ ಆರ್ ಸಿಟಿ ಅನ್ನೋ ಇನ್ಸ್ಟಿಟ್ಯೂಷನ್ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಪುಟ್ಟ ಮಾಹಿತಿನ ಕೊಡೋದಕ್ಕೆ. ಪುಟ್ಟು ಮಾಹಿತಿ ಅಲ್ಲ, ಇದು ಆ್ಯಕ್ಚುಲಿ ದೊಡ್ಡದೇ. ವೈ ಬಿಕಾಸ್ ತುಂಬ ಜನ ತುಂಬ ಕ್ವೆಶನ್ಸ್ನ ಕೇಳ್ತಿದ್ದೀರ, ತುಂಬ ಡಿ ಎಮ್ ಮಾಡ್ತಾಯಿದ್ರಿ. ಸೊ ಇನ್ನಷ್ಟು ಕ್ವೆಶನ್ಸ್ ಬರ್ತಿರೋದ್ರಿಂದ ಸೊ ಒಂದು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋನ ಹಾಕೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಗೈಸ್, ಚಿಕ್ಕಮಗಳೂರಿನಲ್ಲಿ ಇರುವಂತಹ ರೂಟ್ ಸಿ ಟಿ ಅಥವಾ ಆರ್ ಸಿ ಟಿ ಅನ್ನೋ ಇನ್ಸ್ಟಿಟ್ಯೂಷನ್ ನಮ್ಮ ಚಿಕ್ಕಮಗಳೂರಲ್ಲಿ ಮಾತ್ರ ಇದೆಯಾ? ಖಂಡಿತ ಇಲ್ಲ. ಏಜ್ ಲಿಮಿಟ್ ಎಷ್ಟು ಓದಿರಬೇಕು, ಏನೆಲ್ಲ ಕೋರ್ಸ್ ಕಂಡಕ್ಟ್ ಮಾಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ? ಆರ್ ಸಿ ಟಿ ಅನ್ನೋದು ಏನು, ರೂಟ್ ಸಿ ಟಿ ಅಂದರೆ ಏನು? ಆರ್ ಸಿ ಟಿ ಅಥವಾ ರೂಟ್ ಸಿ ಟಿ ಇದು ಎರಡೂ ಒಂದೇ, ಓಕೆನಾ? ಇನ್ಸ್ಟಿಟ್ಯೂಷನ್ ನೇಮ್ ಇದು. ಸೊ ಇನ್ಸ್ಟಿಟ್ಯೂಷನ್ನ ಏನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಈ ಇನ್ಸ್ಟಿಟ್ಯೂಷನ್ನ ಉದ್ದೇಶ ಏನು ಅಂತ ಕೇಳೋದಾದರೆ ಇಷ್ಟೇ ಗೈಸ್. ಎಲ್ಲ ಗಂಡ್ಮಕ್ಳು ಅಂದರೆ ರೂರಲ್ ಏರಿಯಾದಲ್ಲಿ ಇರುವಂತಹ ಹಳ್ಳಿ ಗಂಡ್ಮಕ್ಳು, ಹೆಣ್ಮಕ್ಳು ಅಥವಾ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿರುವಂಥವ್ರು, ಬಡತನದಲ್ಲಿ ಇರುವಂಥವ್ರು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು, ಸ್ವಂತ ಉದ್ಯೋಗನ ಮಾಡ್ಕೊಳ್ಬೇಕು, ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಬೇಕು. ಇದಕ್ಕೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಉಚಿತವಾಗಿ ಯಾವುದೇ ನಯಾ ಪೈಸಾ ಹಣ ತಗೊಳ್ದೆ ನಿಮಗೆ ಉಚಿತವಾಗಿ ಟ್ರೈನಿಂಗ್ ಕೊಡೋದಕ್ಕೆ ಅಂತಲೇ ಮಾಡಿರುವಂತಹ ಇನ್ಸ್ಟಿಟ್ಯೂಷನ್, ಓಕೆನಾ? ಅರ್ಥ ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ ಬಂದು, ಈ ಇನ್ಸ್ಟಿಟ್ಯೂಷನ್ ಚಿಕ್ಕಮಗಳೂರಲ್ಲಿ ಮಾತ್ರ ಇರೋದಾ? ಖಂಡಿತ ಇಲ್ಲ. ಚಿಕ್ಕಮಗಳೂರಲ್ಲ, ಕೆಲವೊಂದಷ್ಟು ಮೈನ್ ಸಿಟಿಗಳಲ್ಲಿ ಇದೆ ಕರ್ನಾಟಕದಲ್ಲಿ. ನನಗೆ ಗೊತ್ತಿರೋ ಹಾಗೆ ಚಿತ್ರದುರ್ಗದಲ್ಲಿ, ಹಾಸನಲ್ಲಿ, ಹುಬ್ಬಳ್ಳಿನಲ್ಲಿ, ಶಿವಮೊಗ್ಗದಲ್ಲಿ, ಬ್ಯಾಂಗ್ಳೂರಲ್ಲಿ. ಶಿವಮೊಗ್ಗದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನನಗೆ ಯಾರೋ ಗೊತ್ತಿರೋರು ಇದ್ದೇ ಅಂತ ಹೇಳಿದರು. ಸೊ ಹಾಗಾಗಿ ಹೇಳ್ತಿದ್ದೀನಿ, ನೀವು ಕೂಡ ಸರ್ಚ್ ಮಾಡಬೇಕಾಗುತ್ತೆ ಈ ಇನ್ಸ್ಟಿಟ್ಯೂಷನ್ ಬಗ್ಗೆ. ತುಮಕೂರಿನಲ್ಲಿ ಕೂಡ ಇದೆ, ತುಮಕೂರಿನಲ್ಲಿ ಇದೆ. ಸೊ ಅದೇ ಈಗ ಹೇಳಿದ್ನಲ್ಲ, ರೂಟ್ ಸಿಟಿ, ಇದೇ ಇನ್ಸ್ಟಿಟ್ಯೂಷನ್ ಬೇರೆ ಬೇರೆ ಸಿಟಿಗಳಲ್ಲಿ ಕೂಡ ಇದೆ. ಆ ಸಿಟಿನಲ್ಲಿ ಇರುವಂತಹ ಡಿಸ್ಟಿಕ್ಗಳಲ್ಲಿ ಬರುವಂತಹ ಹಳ್ಳಿ ಜನಗಳು, ಹಳ್ಳಿ ಮಕ್ಕಳುಗಳು ಹೋಗಿ ಕಲ್ತ್ಕೊಳ್ಬೋದು, ಓಕೆನಾ? ಸೊ ಈ ಇನ್ಸ್ಟಿಟ್ಯೂಷನಲ್ಲಿ ಏನೆಲ್ಲ ಕೋರ್ಸ್ ಕಂಡಕ್ಟ್ ಮಾಡಿರ್ತಾರೆ ಅಂತ ಹೇಳೋದಾದರೆ, ಟೈಲರಿಂಗ್ ಕೋರ್ಸ್ ಇರುತ್ತೆ, ಬ್ಯೂಟಿಷಿಯನ್ ಕೋರ್ಸ್ ಇರುತ್ತೆ, ಆಮೇಲೆ ಏನದು ಎಂಬ್ರಾಯ್ಡ್ರಿ ಮಾಡೋವಂಥದ್ದು ಇರುತ್ತೆ, ಅಥವಾ ಬಟ್ಟೆಗಳ ಮೇಲೆ ಪ್ರಿಂಟಿಂಗ್ ಮಾಡೋದಿರುತ್ತೆ, ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳನ್ನ ಮಾಡೋದಿರುತ್ತೆ, ಕಂಪ್ಯೂಟರ್ ನಾಲೆಡ್ಜ್ ಕೊಡುವಂಥದ್ದು ಇರುತ್ತೆ, ಆಮೇಲೆ ಡ್ರೈವಿಂಗ್ ಇರುತ್ತೆ, ಮೊಬೈಲ್ ರಿಪೇರಿ ಇರುತ್ತೆ. ಇನ್ನಷ್ಟು ಕೆಲವೊಂದಷ್ಟು ಏನು ಟ್ರೈನಿಂಗ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಬಟ್ ಒಂದೇ ಟ್ರೈನಿಂಗ್ನ ಕಂಟಿನ್ಯೂಸ್ ಅಂದರೆ ಮಂತ್ಲಿ ಒಂದೇ ರಿಪೀಟೆಡಾಗಿ ಕೋರ್ಸ್ನ ಕಂಡಕ್ಟ್ ಮಾಡಲ್ಲ. ಈ ಮಂತಲ್ಲಿ ಟೈಲರಿಂಗ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಮಂತ್ ಬ್ಯೂಟಿಷಿಯನ್ ಇರುತ್ತೆ, ಅದ್ರ ನೆಕ್ಸ್ಟ್ ಮಂತ್ ಮೊಬೈಲ್ ರಿಪೇರಿ ಇರುತ್ತೆ, ಓಕೆನಾ? ಇದರ ಅನುಗುಣವಾಗಿ ನಾವು ಹೋಗಿ ಜಾಯ್ನ್ ಆಗಬೇಕಾಗುತ್ತೆ. ಸೊ ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ನೀವು ಹೋಗಿ ಅಲ್ಲಿ ಒಂದ್ಸರಿ ವಿಸಿಟ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಅವರು ಹೇಳ್ತಾರೆ, ಯಾವಾಗಿರುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು, ಓಕೆನಾ? ಸೊ ಇವಾಗ ಅಪ್ಲಿಕೇಶನ್ ಹಾಕೋದು ಹೇಗೆ, ಅಲ್ಲಿಗೆ ಹೋಗೋದು ಹೇಗೆ, ಅಡ್ರೆಸ್ ಹುಡುಕೋದು. ಅಡ್ರೆಸ್ ಇವಾಗ ಬೇಕಾದಷ್ಟು ಗೂಗಲಲ್ಲಿ ನೋಡಿದರೆ ಯಾವ ಅಡ್ರೆಸ್ ಸಿಗಲ್ಲ ಹೇಳ್ರಿ, ಅಲ್ವಾ? ಸೊ ಅಡ್ರೆಸ್ ಸಿಗುತ್ತೆ, ಆರಾಮ್ಸೆ ನೀವು ಹೋಗ್ಬಿಟ್ಟು ಗೂಗಲ್ನಲ್ಲಿ ಅಡ್ರೆಸ್ ತೊಗೊಂಡು ನೀವು ಅಲ್ಲಿಗೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಆಧಾರ್ ಕಾರ್ಡ್, ಬಿ ಪಿ ಎಲ್ ಕಾರ್ಡ್ ಆ್ಯಂಡ್ ರೇಷನ್ ಕಾರ್ಡ್, ಇನ್ನೇನು ಬಿ ಪಿ ಎಲ್ ರೇಷನ್ ಕಾರ್ಡು ಒಂದೇ ಅಲ್ಲ. ಸೊ ಮತ್ತು ಇನ್ನೇನು ಒಂದು ಫೋಟೋ, ಇಷ್ಟನ್ನು ತೊಗೊಂಡೋಗಿ ಅವ್ರು ಕೇಳೋವಂಥ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಅವ್ರಿಗೆ ಕೊಟ್ಟರೆ ನೆಕ್ಸ್ಟು ಯಾವಾಗ ಅವ್ರದ್ದು ಕೋರ್ಸ್ ಸ್ಟಾರ್ಟ್ ಆಗುತ್ತೋ ಆವಾಗ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಆಗ ಹೋದರೆ ಸಾಕು, ಇನ್ನೇನಿಲ್ಲ, ಅಷ್ಟೇ. ಇದು ಅಪ್ಲಿಕೇಶನ್ ಹಾಕೋ ಪ್ರೋಸೆಸ್ ಇಷ್ಟಿರುತ್ತೆ. ಸೊ ಇನ್ನೇನು ಕ್ವೆಶನ್, ಏಜ್ ಲಿಮಿಟ್ ಎಷ್ಟು? ಏಜ್ ಲಿಮಿಟ್ ಬಂದು 18ರಿಂದ 45 ವರ್ಷಗಳು ಏಜ್ ಲಿಮಿಟ್ ಇರೋವಂಥದ್ದು. ದೆನ್ ಅಪ್ ಆ್ಯಂಡ್ ಡೌನ್ ಮಾಡ್ಬೋದಂತ ತುಂಬ ಜನ ಕೇಳ್ತಿದ್ದೀರಾ. ಅಪ್ ಆ್ಯಂಡ್ ಡೌನ್ ಮಾಡ್ಬೋದಂತ ನಾನು ಹೇಳೋಕ್ಕಾಗಲ್ಲ. ನೀವು ಇನ್ಸ್ಟಿಟ್ಯೂಷನಿಗೆ ಹೋದರೆ ಅಲ್ಲಿ
ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅಪ್ ಆ್ಯಂಡ್ ಡೌನ್ ಮಾಡೋ ಅಂಥದ್ದು ಇದೆಯೋ ಇಲ್ವೋ ಅಂತ. ಬಿಕಾಸ್ ಅಲ್ಲಿ ಫುಡ್ ಆ್ಯಂಡ್ ಅಕೊಮಡೇಷನ್ ಎಲ್ಲ ಕೊಡ್ತಾರೆ, ಹಾಸ್ಟೆಲ್ ಫೆಸಿಲಿಟಿ ಇರೋದ್ರಿಂದ ಮತ್ತು ಹೋಗಿ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ ಫೆಸಿಲಿಟಿ ಇರೋದ್ರಿಂದ ನಿಮಗೆ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಓಕೆನಾ. ಸೊ ಇಷ್ಟಿದೆ. ನೆಕ್ಸ್ಟ್ ಎಜುಕೇಷನ್ ಏನಿರಬೇಕು ಮ್ಯಾಮ್ ಅಂತ ಕೇಳೋದಾದರೆ, ಎಜುಕೇಷನ್ ಅವಶ್ಯಕತೆ ಇಲ್ಲ. ನೀವು ಏನೇ ಓದಿದ್ರೂ ಓಕೆನಾ. ಇವಾಗೇನು ಒಂದು 10ನೇ ಕ್ಲಾಸ್ ಆದರೂ ಕಂಪಲ್ಸರಿ ಓದಿರ್ತಾರೆ, ಎಲ್ಲರೂ ಓದಿರ್ತಾರೆ, ಓದದೇ ಇರೋರು ಯಾರೂ ಇಲ್ಲ ಅಲ್ವಾ. ಸೊ ಅಷ್ಟೇ. ಇನ್ನೇನು ಕರೆಕ್ಟು. ನಾನು ಚಿಕ್ಕಮಂಗ್ಳೂರು ಮತ್ತು ಕಡೂರು ಅಂತ ವಿಡಿಯೋ ಹಾಕ್ತಿದ್ದಾಗೆಲ್ಲ ಕೇಳ್ತಿದ್ವಿ, ಕಡೂರಲ್ಲೂ ಇದೆಯಾ ಅಂತ. ಸಾರಿ ಗೈಸ್, ಕಡೂರಲ್ಲಿ ಯಾಕೆ ಹಾಕ್ತಿದ್ದೆ ಅಂತ, ಕಡೂರು ಅಂತ ಯಾಕೆ ಮೆನ್ಷನ್ ಮಾಡ್ತಿದ್ದೆ ಅಂತ ಅಂದರೆ, ನಾನು ಕಡೂರವಳು ಆಗಿರೋದ್ರಿಂದ ಕಡೂರು ಜನಗಳಿಗೆ ತಲುಪಲಿ ವಿಡಿಯೋ ಅನ್ನೋ ಉದ್ದೇಶ ಇಟ್ಕೊಂಡು ಆಗ್ತಿದ್ದೆ. ಬಟ್ ಕಡೂರಲ್ಲಿ ಅದು ಇಲ್ಲ, ಓಕೆನಾ. ಚಿಕ್ಕಮಂಗ್ಳೂರಲ್ಲಿ ಇರೋದು, ಯಾಕಂದರೆ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಬೇಜಾನು ಹಳ್ಳಿಗಳು ಬರುತ್ತೆ. ಸೊ ಆ ಹಳ್ಳಿಯ ಎಲ್ಲ ಮಕ್ಕಳಿಗೂ ಕೂಡ ಅದು ಬೆನಿಫಿಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಅದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಷ್ಟೇ ಮಾಡಿರುವಂಥದ್ದು, ತಾಲೂಕು ಲೆವೆಲಲ್ಲಿ ಇನ್ನೂ ಬಂದಿಲ್ಲ. ಹಾಗಾಗಿ ನೀವು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ನಲ್ಲೇ ಅಲ್ಲಿ ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ, ಇಷ್ಟೇ. ಸೊ ನನಗೆ ಗೊತ್ತಿರೋ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಏನೇನು ಹೇಳಿಲ್ವೋ ಅದು ನನಗಂತೂ ಗೊತ್ತಿಲ್ಲ. ಬಿಕಾಸ್ ನಾನು ಹೋಗಿ ಅಲ್ಲೇ ಕಲಿತು ಬಂದಿದ್ದರಿಂದ ನಾನು ನಿಮಗೆ ಹೇಳ್ತಿದ್ದೀನಿ ಇಷ್ಟನ್ನು. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ ಗೈಸ್. ಇನ್ನೂ ಏನು ಇನ್ಫಾರ್ಮೇಷನ್ ಬೇಕು ಅದನ್ನು ನೀವು ಕಮೆಂಟ್ ಮಾಡಬೇಕು. ಆ್ಯಂಡ್ ನೀವು ವಿಡಿಯೋ ನೋಡಿ ಸುಮ್ಮನೆ ಹಾಕ್ಬಿಡಿ. ಅಟ್ಲೀಸ್ಟ್ ಇದು ನಾನು ಮಾಡ್ತಿರೋದು ಇದರಿಂದ ನನಗೇನೂ ಉಪಯೋಗ ಇಲ್ಲ, ಈ ವಿಡಿಯೋನ ಮಾಡಿರೋದ್ರಿಂದ ನನಗೆ ಏನೂ ಉಪಯೋಗ ಇಲ್ಲ, ನಿಮಗೆ ಬೆನಿಫಿಟ್ ಆಗಲಿ, ನಿಮ್ಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ಬಿಕಾಸ್ ಎಷ್ಟೋ ಜನಕ್ಕೆ ದುಡ್ಡು ಕೊಟ್ಟು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಕಲಿಯುವಂಥದ್ದು ಕಷ್ಟ ಇದೆ. ಬಡವರಿರೋರು, BPL ಕಾರ್ಡ್ ಇಟ್ಕೊಂಡಿರೋರು ಕಲಿಯೋದು ಭಾರಿ ಕಷ್ಟ ಇದೆ. ಹಾಗಾಗಿ ಅಂಥವ್ರಿಗೆ ಈ ವಿಡಿಯೋ ಬೆನಿಫಿಟ್ ಆಗಲಿ ಅಂತ ಮಾಡ್ತಿರೋದು. ಅಟ್ಲೀಸ್ಟ್ ನಿಮಗೆ ಇದರ ಅವಶ್ಯಕತೆ ಇಲ್ಲದೆ ಇರ್ಬೋದು, ನಿಮಗೆ ಈ ವಿಡಿಯೋದ ಅವಶ್ಯಕತೆ ಇಲ್ಲದೆ ಇರ್ಬೋದು, ಅಟ್ಲೀಸ್ಟ್ ಬೇರೆಯವ್ರಿಗಾದ್ರೂ ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರಿಗಾದರೂ ಇದು ಸದುಪಯೋಗ ಆಗುತ್ತೆ. ಸೊ ಹಾಗಾಗಿ ನೀವು ಲೈಕ್ ಮಾಡದೇ ಇದ್ರೂ ಪರವಾಗಿಲ್ಲ, ಈ ವಿಡಿಯೋನ ಇನ್ನಷ್ಟು ಶೇರ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಹೇಳೋದಷ್ಟೇ. ಕಂಪ್ಲೀಟ್ ಈ ವಿಡಿಯೋ ನೋಡಿರೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾ ಪೇಜಲ್ಲಿ ಬರುವಂಥ ಎಲ್ಲ ವಿಡಿಯೋಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನಷ್ಟು ನಿಮ್ಮ ಸಪೋರ್ಟ್ನ ಅವಶ್ಯಕತೆ ತುಂಬ ಇದೆ. ಇನ್ನು ಮುಂದೆ ಏನೇ ಬೆಳವಣಿಗೆ ಆಗಬೇಕು ಅಂದರೂ ಕೂಡ ಅದು ನೀವು ಕೊಡೋ ಸಪೋರ್ಟಿಂದ. ಇಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ನಾನು ಆ ಸಪೋರ್ಟ್ನ ತುಂಬ ಚಿಕ್ಕದಾಗಿ ತೊಗೊಂಡಿದ್ದೆ. ಇನ್ನು ಮುಂದೆ ಆಗಲ್ಲ ಗೈಸ್, ನಿಮಗೋಸ್ಕರ ವೀಡಿಯೋ ಮಾಡ್ತೀನಿ. ಆದಷ್ಟು ಒಳ್ಳೆ ವೀಡಿಯೋನ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಬರೀ ರೀಲ್ಸ್ಗಷ್ಟೇ ಸೀಮಿತವಾಗಿತ್ತು ವೀಡಿಯೋಸು, ಇನ್ನು ಮುಂದೆ ಆಗಿರಲ್ಲ. ನಿಮಗೆ ಏನಾದರೂ ಬೆನಿಫಿಟ್ ಆಗುವಂಥ ವೀಡಿಯೋಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಜಾಬ್ ಅಪ್ಡೇಟ್ಸ್ ಕೇಳ್ತಿದ್ರಿ, ಜಾಬ್ ಅಪ್ಡೇಟ್ಸ್ ಏನು ಕೊಡ್ತಿಲ್ಲ ಅಂತ ಅಂದರೆ, ತುಂಬ ಜಾಬ್ ಇರೋದು ಹೇಳ್ತಾರೆ. ಬಟ್ ಅವೆಲ್ಲ ಎಂಥ ಜಾಬ್ ಗೊತ್ತಾ, ಬಟ್ಟೆ ಅಂಗಡಿನಲ್ಲಿ, ಶೋರೂಮ್ಗಳಲ್ಲಿ, ಮೊಬೈಲ್ ಶಾಪ್ಗಳಲ್ಲಿ, ಈ ಥರ ಶಾಪಲ್ಲಿ ಹೇಳೋದ್ರಿಂದ ನಿಮಗೆ ಆ ಥರ ಜಾಬ್ನ ಅಪ್ಡೇಟ್ ಮಾಡೋದಕ್ಕೆ ನನಗೆ ಯಾಕೋ ಇಷ್ಟ ಇಲ್ಲ. ಬಿಕಾಸ್ ಕೆಲವೊಬ್ಬರು ಡಿಗ್ರಿ ಕಂಪ್ಲೀಟ್ ಆಗಿರೋವಂಥವ್ರು ಇದ್ದಾರೆ, ಮಾಸ್ಟರ್ಸ್ ಕಂಪ್ಲೀಟ್ ಆಗಿರೋವಂಥವ್ರು ಇದ್ದಾರೆ, ಆಮೇಲೆ ಏನೇನೋ ಬೇರೆ ಎಲ್ಲ ಕೋರ್ಸ್ ಮಾಡ್ಕೊಂಡಿರೋವಂಥವ್ರೆಲ್ಲ ಇದ್ದಾರೆ. ಸೊ ಅಂಥವ್ರು ಬಂದು ನಮ್ಮ ಹತ್ರ ಕೇಳಿದಾಗ ನಾನು ಈ ಥರ ಒಂದು ಸಜೆಷನ್ ಕೊಟ್ಟರೆ ಅದು ಚೆನ್ನಾಗಿರಲ್ಲ. ಆ ರೀಸನ್ಗೆ ನಾನು ಜಾಬ್ ಅಪ್ಡೇಟ್ಸ್ ಕೊಡ್ತಿಲ್ಲ. ಈ ಫೀಲ್ಡ್ ವರ್ಕು, ಆಮೇಲೆ ಸೇಲ್ಸು, ಇದನ್ನೆಲ್ಲ ನಾನು ನಿಮಗೆ ಸಜೆಷನ್ ಮಾಡೋಕ್ಕೆ ಇಷ್ಟಪಡಲ್ಲ ಗೈಸ್, ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಏನೇ ಜಾಬ್ ಅಪ್ಡೇಟ್ಸ್ ಕೊಡೋದಾದರೂ ಕೂಡ ಒಳ್ಳೆ ಕೆಲಸದ್ದೇ ಕೊಡೋಕ್ಕೆ ಇಷ್ಟಪಡೋದು. ಹಾಗಾಗಿ ನನಗೆ ಕಡೂರಲ್ಲಿ ಆಲ್ಮೋಸ್ಟು ಅಂಥ ಜಾಬ್ಸ್ಗಳು ಸಿಗೋದು ತುಂಬ ಕಷ್ಟನೇ ಇದೆ. ಬಿಕಾಸ್ ತಾಲೂಕುಗಳಲ್ಲಿ ಕೆಲಸ ಹುಡ್ಕೋದು ಅಂತಂದರೆ ಕಷ್ಟನೇ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಂಪ್ಲೀಟ್ಲಿ ಇದು ನ್ಯಾಚುರಲ್ ವಿಡಿಯೋ ಆಗಿರುತ್ತೆ. ಯಾಕಂತಂದರೆ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಎಡಿಟ್ ಮಾಡಿಲ್ಲ, ಯಾವುದೇ ಥರ ಎಡಿಟ್ ಇಲ್ಲ ಈ ವಿಡಿಯೋದಲ್ಲಿ. ಕೇಳಿಸ್ತಿದ್ಯಾ ವೆಹಿಕಲ್ ಸೌಂಡ್? ಸೊ ಇಲ್ಲಿ ಕೂತ್ಕೊಂಡು ಇಲ್ಲೇ ಮಾಡ್ತಿರೋಂಥ ಫಸ್ಟು ವಿಡಿಯೋ ಇದು. ಸೊ ಮಾತಲ್ಲಿ ಏನಾದರೂ ತಪ್ಪಿದರೆ, ತದ್ಲಿಸಿದ್ರೆ, ಅಥವಾ ಏನಾದರೂ ರಾಂಗ್ ಆಗಿ ಮಾತಾಡಿದ್ದೀನಿ ಅನಿಸಿದರೆ, ಅಥವಾ ಬೇರೆ ನಿಮಗೆ ಏನೇ ಅನಿಸಿಕೆ ಬಂದರೂ ಅದನ್ನು ಕಮೆಂಟ್ ಮಾಡಿ. ಮತ್ತು ಏನೇ ತಪ್ಪಿದ್ರೂ ಕೂಡ ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಚೆನ್ನಾಗಿ ಮಾತಾಡ್ತೀನಿ, ಇನ್ನೂ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.